ನಾವು ನಿಮ್ಮ ಮನೆಗೆ ಬಂದು ಪೇಂಟರ್ಸು. ಅದೇ ಅನ್ಕೊಂಡೆ ನಿಮ್ಮನ್ನು ಎಲ್ಲೂ ನೋಡ್ದ ಹಾಕಿದ್ಯಲ್ಲ ಅಂತ. ಆದರೆ ಗಾಬರಿನಲ್ಲಿ ಏನು ಜ್ಞಾಪಕಕ್ಕೆ ಬರಲಿಲ್ಲ. ಪರವಾಗಿಲ್ಲ ಅಕ್ಕ, ನೆನಪಲ್ಲಿ ಇಟ್ಕೊಳ್ಳೋ ಅಂಥ ಮುಖ ಅಲ್ಲ ಬಿಡಿ. ಯಾರ್ದು? ನಿಂದ? ನಂದಲ್ಲ, ನಮ್ಮ ಅಣ್ಣಂದು. ಸಾರಿ ಅಕ್ಕ, ನೀವು ನಮ್ಮನ್ನು ನಂಬಿ ಕೆಲಸಕ್ಕೆ ಅಂತ ಈ ಮನೆ ಒಳಗಡೆ ಬಿಟ್ಕೊಂಡ್ರಿ. ನಿಮ್ಮಲ್ಲಿ ಒಬ್ಬರಾಗಿ ನಮ್ಮನ್ನು ನೋಡ್ಕೊಂಡ್ರಿ. ಆದರೆ ನಾವು ಛೇ, ಜೀವ ಹೋದ್ರೂ ಪೇಂಟ್ ಡಬ್ಬ ಬಿಡಲ್ಲ ಅಂತ ಕಾವಲಾಗಿ ನಿಂತ್ರಿ. ಇಂಥ ಮನೆ ಕನ್ನ ಹಾಕಿದ್ರೆ ತಿನ್ನ ಅನ್ನ ಕಲ್ಲಾಗುತ್ತೆ. ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ. ಗಿರಿ ಅಪ್ಪ, ಏನಿದೆಲ್ಲ? ಯಾರಯ್ಯ ನೀವು? ನೀವು ಪೇಂಟ್ರಸ್ ಅಲ್ವಾ? ಏನಿದೆ ನಿಮ್ಮ ವೇಷ? ಅದು ನಾನು ಹೇಳ್ತೀನಿ ಸರ್. ಇದೇನೋ ಬ್ಯಾಗ್ ಹಿಡ್ಕೊಂಡು ಹೊರಟಿದ್ಯಾ? ಮಂಗಳೂರು ಬಸ್ಸು ರಾತ್ರಿ 10 ಗಂಟೆಗಲ್ವೇನೋ ಇರೋದು? ಇವತ್ತು ಈ ಮನೆಯಲ್ಲಿ 3 ಜನ ಇರ್ತಾರೆ. ಮನೆಯಲ್ಲಿ ಹೆಂಗಸು ಮತ್ತೆ ವಯಸ್ಸಾದರು ಇದ್ರೆ ಕಳ್ತನ ಮಾಡಕ್ಕೆ ಒಳ್ಳೆ ಟೈಮು. ಇಷ್ಟೇ ಸರ್ ಆಗಿತ್ತು. ದಯವಿಟ್ಟು ನಮಗೆ ಕ್ಷಮಿಸ್ಬೇಕು. ಬೇಕಿದ್ರೆ ನಿಮ್ಮ ಕಾಲಿಗೆ ಬೀಳ್ತೀವಿ ಸರ್. ದಯವಿಟ್ಟು ನಮಗೆ ಕ್ಷಮಿಸ್ಬಿಡಿ ಸರ್. ಇರಿ. ನಿಮ್ಮನ್ನು ಕ್ಷಮಿಸೋಂಥ ದೊಡ್ಡ ವ್ಯಕ್ತಿ ಅಲ್ಲ ನಾನು. ನಿಮ್ಮ ತಪ್ಪು ನೀವು ತಿದ್ಕೊಂಡ್ರಲ್ಲ, ಅದೇ ದೊಡ್ಡ ವಿಷಯ. ದೇವ್ರು ನಿಮಗೆ ಚೆನ್ನಾಗಿಟ್ಟಿರಲಿ. ಭಗವಂತ, ನಾನು ಒಂದಿರಿನ ಪಟ್ಟಿಗೆ ಊರಲ್ಲಿರಲ್ಲ, ನಮ್ಮ ಮನೆ ನೋಡ್ಕೊ ಅಂತ ಅಷ್ಟು ಪರಿಪರಿಯಾಗಿ ಕೇಳ್ಕೊಂಡು ಹೋದ್ನಲ್ಲ. ಆದರೂ ಯಾಕೆ ಹೀಗೆ ಮಾಡಿದೆ? ಅಲ್ಲ, ಜಗತ್ತನ್ನೇ ಕಾಯೋ ಜಗದೀಶ ನೀನು, ನನ್ನ ಮನೆ ಕಾಯೋ ದೊಡ್ಡದಾಗೋಯ್ತಾ? ಯಾಕೆ ಭಗವಂತ ಹೀಗೆ ಮಾಡಿದೆ? ಸಮಸ್ಯೆ ಇರೋವಾಗ ಪ್ರಶ್ನೆ ಕೇಳೋದು ಸಹಜ. ಸಮಸ್ಯೆ ಬಗೆಹರಿದ ಮೇಲೂ ಪ್ರಶ್ನೆ ಕೇಳ್ತಿದ್ಯಾ ಅಂದರೆ ಇದಕ್ಕೆ ನಾನು ಏನು ಹೇಳಿ ಶಿವಪ್ರಸಾದ್? ಭಗವಂತ, ಅಲ್ಲ ಭಗವಂತ, ಸಮಸ್ಯೆ ಏನೋ ಪರಿಹಾರ ಆಯಿತು ನಿಜ, ಆದರೆ ಸಮಸ್ಯೆ ಆಗಿದ್ಯಾಕೆ? ನಿನಗೆ ಲಸಿಕೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅನ್ಕೋತೀನಿ. ಲಸಿಕೆ? ಯು ಮೀನ್ ವ್ಯಾಕ್ಸಿನ್? ಅಯ್ಯೋ ಭಗವಂತ, ಅದ್ರ ಬಗ್ಗೆ ನಾನು ಪುಸ್ತಕನೇ ಬರಿತೀನಿ. 2 ಡೋಸು ಪ್ಲಸ್ ಬೂಸ್ಟರ್ ಡೋಸ್ ಕೂಡ ತಗೊಂಡಿದ್ದೀನಿ. ಹಾಗಿದ್ಮೇಲೆ ಈ ಪ್ರಶ್ನೆ ಯಾಕೆ ಕೇಳ್ತಿದ್ಯಾ? ಏನು ಭಗವಂತ ಹೀಗೆ ಕೇಳ್ತಾ ಇದೆಯಾ? ಅಲ್ಲ, ವ್ಯಾಕ್ಸಿನ್ಗೂ ನಮ್ಮನೇಲಿ ಆಗಿದ್ದಕ್ಕೂ ಏನು ಸಂಬಂಧ? ಲಸಿಕೆ ಎಂದರೆ ಕಾಯಿಲೆಗೆ ಕಾರಣವಾಗುವ ವೈರಾಣುವಿನ ಸಣ್ಣ ಪ್ರಮಾಣವನ್ನು ಮೊದಲೇ ದೇಹಕ್ಕೆ ಪರಿಚಯಿಸುವುದು ಎಂದು. ಇದು ಮುಂದಾಗುವ ಅತಿ ದೊಡ್ಡ ನಷ್ಟವನ್ನು ತಡೆಯಲು ಸಹಕಾರಿ. ಅಂದರೆ ನಮ್ಮನೆಗೆ ಇವತ್ತು ಕಳ್ಳರು ಬಂದಿದ್ದು ನಮಗೆ ಹೇಗೆ ಅನುಕೂಲ? ನೀನು ಊರು ಹೋಗ್ಬೇಕಾದ್ರೆ ನನ್ನ ಹತ್ರ ಬಂದು ಏನು ಹೇಳಿದೆ? ನಮ್ಮನೆಯಲ್ಲಿ ಹೆಂಡತಿ ಮಕ್ಕಳು, ಅಪ್ಪ ಇದ್ದಾರೆ. ಈ ವಯಸ್ಸಾದವರು ಹಾಗೂ ಹೆಣ್ಮಕ್ಳಿಗೆ ಬೇರೆಯವ್ರ ಆಸರನೇ ಬೇಕು, ಅವರಿಂದ ಏನೂ ಮಾಡಕ್ ಸಾಧ್ಯ ಇಲ್ಲ ಅನ್ನೋ ನಂಬಿಕೆ ನಿನ್ನಲ್ಲಿತ್ತು ತಾನೆ? ಹೌದು. ಹಾಗೆ ಅವರು ಕೂಡ ನಾವು ಅಸಮರ್ಥರು, ಅಸಹಾಯಕರು, ನಮ್ಮಿಂದ ಏನೂ ಮಾಡಕ್ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ರು. ಅಪನಂಬಿಕೆ, ಆತ್ಮವಿಶ್ವಾಸ ಇಲ್ಲದೆ ಇರುವುದು ಕೂಡ ಮಾರಣಾಂತಿಕ ಕಾಯಿಲೆಗಿಂತಲೂ ಅಪಾಯಕಾರಿ ಕಾಯಿಲೆ. ಇದಕ್ಕೆ
ನಿಮ್ಮೆಲ್ರಿಗೂ ಚಿಕ್ಕದಾಗಿ ಲಸಿಕೆ ಹಾಕುವಂತ ಜವಾಬ್ದಾರಿ ನನ್ನ ಮೇಲಿತ್ತು. ಸ್ಕಂದ ಎಳೆ ವಯಸ್ಸಿನ ಪುಟ್ಟ ಬಾಲಕ. ಅಟ್ಟಹಾಸದಿಂದ ಬಂದ ಕಳ್ಳರನ್ನ ಹೊಡೆದು ಓಡಿಸೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಅಲ್ಲಿ ಅವನು ನಂಬಿದ್ದು ಆತ್ಮವಿಶ್ವಾಸ. ಇನ್ನು ನಿನ್ನ ಹೆಂಡತಿ, ನಿನ್ನ ತಂದೆ ಆ ಸಂದರ್ಭದಲ್ಲಿ ಸ್ವಲ್ಪ ಹೆದರಿದ್ರು. ನಂತರದ ಸಮಯದಲ್ಲಿ ಹೋರಾಟ ಮಾಡಿ ಅವರು ಸಮರ್ಥರು ಎಂದು ಸಾಬೀತು ಮಾಡಿಕೊಂಡ್ರು. ಇಲ್ಲಿ ಅವರನ್ನು ಅರ್ಥ ಮಾಡಿಕೊಳ್ಳದೆ ಅಸಮರ್ಥನಾಗಿ ಸೋತಿದ್ದು ಹೆಣ್ಣೂ ಅಲ್ಲ, ವಯಸ್ಸಾದ ಹಿರಿ ಜೀವವೂ ಅಲ್ಲ, ಸಮಾಜದ ದೃಷ್ಟಿಯಿಂದ ಬಲಿಷ್ಠ ಅಂದುಕೊಂಡ ಒಬ್ಬ ಗಂಡಸ. ಸಾರಿ ಭಗವಂತ, ಅದು ಎಲ್ಲರೂ ಹೇಳ್ತಾರಲ್ಲ ಹಾಗೆ ನಾನು ಹೇಳಿದೆ ಅಷ್ಟೇ. ಮೊದಲಿಂದನೂ ಈ ಸಮಾಜ ಹೆಣ್ಣನ್ನು, ವಯಸ್ಸಾದವ್ರನ್ನ, ಮಕ್ಕಳನ್ನ ಟ್ರೀಟ್ ಮಾಡೋದೇ ಹಾಗೆ. ನಾನು ಅವತ್ತೇ ಹೇಳಿದ್ನಲ್ಲ ಭಗವಂತ, ಬಸ್ಸಲ್ಲಾಗಲಿ ಟ್ರೈನಲ್ಲಾಗಲಿ ರಿಸರ್ವೇಷನ್ನು, ಸಹಾಯಧನ ಎಲ್ಲ ಕೊಡ್ತಾರೆ ಅಂತ. ಅದಕ್ಕೆ ಒಬ್ಬರು ಸಹಾಯ ಇಲ್ಲದೆ ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ನಮ್ಗಳಿಗೂ ಅನಿಸ್ಬಿಡುತ್ತೆ. ಇಲ್ಲ ಭಗವಂತ, ನನಗೀಗ ಅರ್ಥ ಆಯಿತು, ಈ ಸಮಾಜದಲ್ಲಿ ಯಾರೂ ಅಸಮರ್ಥರಲ್ಲ, ಸಮಯ ಬಂದಾಗ ಎಲ್ಲರೂ ಸಮರ್ಥರೇ ಅಂತ. ಶಿವಪ್ರಸಾದ್, ಶಬರಿ ವಯಸ್ಸಾದ ಜೀವ. ಆಕೆಯ ತಾಳ್ಮೆಯ ಶಕ್ತಿಗೆ ಶ್ರೀರಾಮಚಂದ್ರನೇ ಬರಬೇಕಾಯ್ತು. ಸಾವಿತ್ರಿ ಒಬ್ಬಳು ಹೆಣ್ಣು. ಆಕೆಯ ಅನನ್ಯ ಭಕ್ತಿಗೆ ಯಮನೇ ಸೋಲ್ಬೇಕಾಯ್ತು. ಇನ್ನು ಮಾರ್ಕಂಡೇಯ ಪುಟ್ಟ ಹುಡುಗ, ಆತನ ಭಕ್ತಿಗೆ ನಾನೇ ಸೋಲ್ಬೇಕಾಯ್ತು. ಶ್ರೀರಾಮಚಂದ್ರ, ಯಮಧರ್ಮ, ಶಿವನಂತವರೇ ಈ ಹಿರಿ ಜೀವಕ್ಕೆ, ಮಕ್ಕಳಿಗೆ, ಹೆಣ್ಣಿಗೆ ಸೋತಿರುವಾಗ ಇನ್ನು ಈ ಕಳ್ಳ ಸುಳ್ಳರೆಲ್ಲ ಯಾವ ಲೆಕ್ಕ ಶಿವಪ್ರಸಾದ್? ಹಾಗಾಗಿ ಹೆದರದಿರಿ ಹೆಣ್ಣು ಮಕ್ಕಳೇ. ಆಗಸಕ್ಕೆತ್ತರಕ್ಕೆ ಜಿಗಿದು ಸೂರ್ಯನನ್ನೇ ನುಂಗಲು ಹೊರಟ ಹನುಮಂತ ಸೀತಾಮಾತೆಯ ಚರಣ ಕೆರಗುತ್ತಾನೆ ಎಂದರೆ ಹೆಣ್ಣಿನ ಶಕ್ತಿ ಅಷ್ಟಿದೆ. ಭರತ ಕಂಡ ಅಷ್ಟೂ ಮಹಾಕಾವ್ಯಗಳ ಮೂಲ ಹೆಣ್ಣು. ಜಗತ್ತಿನ ಆದಿ ಹೆಣ್ಣು, ಸೃಷ್ಟಿಯ ರೂಪ ಹೆಣ್ಣು, ಆದಿಶಕ್ತಿ ಹೆಣ್ಣು. ಹೆಣ್ಣು ಅಬಲೆ ಎಂದು ಪ್ರತಿಪಾದಿಸುವ ಮೂಢ ಕೂಡ ಒಂದು ಹೆಣ್ಣಿನಿಂದಲೇ ಹುಟ್ಟಿ ಬಂದಿರುತ್ತಾನೆ ಅನ್ನೋ ಸತ್ಯನ ಮರೆತಿರುತ್ತಾನೆ. ಮಕ್ಕಳೇ, ನೀವು ಕೂಡ ನೀವು ಅಂದುಕೊಂಡಿರುವುದಕ್ಕಿಂತಲೂ ನೀವು ಬಲಿಷ್ಠರು, ನೀವು ಊಹಿಸಿಕೊಂಡಿರುವುದಕ್ಕಿಂತಲೂ ನೀವು ಚತುರರು, ನೀವು ಭಾವಿಸಿಕೊಂಡಿರುವುದಕ್ಕಿಂತಲೂ ನೀವು ಸಮರ್ಥರು. ನಿಮ್ಮ ಶಕ್ತಿ ನಿಮ್ಮೊಳಗೇ ಇದೆ. ಅದನ್ನು ಎಲ್ಲೂ ಹುಡುಕುವ ಅವಶ್ಯಕತೆ ಇಲ್ಲ. ಅಂದುಕೊಂಡರೆ ಸಾಕು, ಅದು ಆಗುವುದೇ ಆದರೆ ನಾನು ನಾಯಕನಾಗುವೆ ಅಂದುಕೊಳ್ಳಿ, ಆಗ ನಾಯಕರೇ ಆಗುತ್ತೀರ. ನಾನು ಸೈನಿಕನಾಗುತ್ತೇನೆ ಅಂದುಕೊಳ್ಳಿ, ಸೈನಿಕರೇ ಆಗುತ್ತೀರ. ಆಗ ಗೆಲುವು ನಿಮ್ಮದೇ. ಹಿರಿಯರೇ, ನಿಮಗೂ ಒಂದು ಮಾತು. ನಾವು ಹಣ್ಣೆಲೆ, ಇನ್ನೇನು ಉದುರುವ ಕಾಲ, ಊರು ಹೋಗುವನ್ನುತ್ತಿದೆ, ಕಾಡು ಬಾ ಅನ್ನುತ್ತಿದೆ ಅಂದುಕೊಳ್ಳುತ್ತಿದ್ದೀರಾ? ಈಗಲೇ ಆ ಭಾವನೆಗಳನ್ನು ಬಿಟ್ಟು ಬಿಡಿ. ಚಿಗುರು ನೂರಾರು, ಬೇರು ಒಂದೇ. ಹಳೆಯ ಬೇರಿನಿಂದಲೇ ಬೃಹತ್ ವೃಕ್ಷ ನಿಲ್ಲಲು ಸಾಧ್ಯ. ನೀವು ಆದಿ ಮಾತ್ರವಲ್ಲ, ಸಮಾಜದ ಬುನಾದಿ ಕೂಡ. ಯಾವ ಊರೂ ನಿಮ್ಮನ್ನು ಕಳುಹಿಸದು, ಯಾವ ಕಾಡೂ ಆಹ್ವಾನಿಸದು. ದೇಹಕ್ಕೆ ವಯಸ್ಸು, ಮನಸ್ಸಿಗೆ ಹುಮ್ಮಸ್ಸು, ಉತ್ಸಾಹ ಹೊಂದಿದ್ದರೆ ಉತ್ಸವವನ್ನೇ ಮಾಡುವಷ್ಟು ಶಕ್ತಿ ನಿಮಗಿದೆ. ಶಕ್ತ ಅಂದುಕೊಂಡವರು ಪ್ರಬಲರು, ಅಶಕ್ತ ಎಂದು ಆಡಿಕೊಂಡವರು ನಿಜವಾಗಿಯೂ ದುರ್ಬಲರು. ಭಗವಂತ, ಇವತ್ತವರೆಗೂ
ನನಗೋಸ್ಕರ ಅಂತ ನಾನೇನೂ ಕೇಳ್ಕೊಂಡಿಲ್ಲ. ಈ ಥರ ಹೇಳಿದ್ರೆ ನೀನು ಎದ್ದು ಬಂದು ಎದೆಗೆ ಓದಿತ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ನಾನಷ್ಟೇ ಅಲ್ಲ, ಎಲ್ಲರೂ ದಿನ ನಿನ್ನನ್ನು ಕೇಳ್ಕೊಂಡೇ ಬದುಕ್ತಾ ಇರೋದು. ಅದೇ ಸಲಿಗೆಯಲ್ಲಿ ನಾನು ಒಂದು ಕೇಳ್ತೀನಿ, ಇಲ್ಲ ಅನ್ಬೇಡ. ಆ್ಯಕ್ಚುಲಿ ನಾಳೆ ನಮ್ಮ ಆಫೀಸಲ್ಲಿ ಫನ್ ಫ್ರೈಡೇ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಎಂಪ್ಲಾಯೀಸ್ ಎಲ್ಲ ಅವ್ರಿಗಿಷ್ಟ ಆಗೋ ಥರ ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಂತೆ. ನಿನಗೇ ಗೊತ್ತು, ನನ್ನ ಹೆಂಡತಿ ಮಕ್ಕಳನ್ನ ನಾನು ಫ್ಯಾನ್ಸಿ ಸ್ಟೋರು ಕೂಡ ಕರ್ಕೊಂಡು ಹೋಗಲ್ಲ. 100 ರೂಪಾಯಿ ಕೊಡಿ, ನಿಮ್ಗೊಂದು ಒಳ್ಳೆ ಫ್ಯಾನ್ಸಿ ನಂಬರ್ ಕೊಡ್ತೀನಿ ಅಂತ ಮೊಬೈಲ್ ಅಂಗಡಿಯವ್ನು ಹೇಳ್ದ. ನಾನು ಆಗಲೂ ಬೇಡ ಅಂತ ಹೇಳಿದ್ದೆ. ಅಂತ ನಾನು ಫ್ಯಾನ್ಸಿ ಡ್ರೆಸ್ಗೆಲ್ಲ ಖರ್ಚು ಮಾಡ್ತೀನ? ಹಾಗೇನಾದರೂ ಖರ್ಚು ಮಾಡೋಕ್ಕೆ ಹೋದರೆ ಮಂತ್ಲಿ ಬಡ್ಜೆಟಲ್ಲಿ ಫ್ಯಾನ್ಸಿ ಪ್ರಾಬ್ಲಮ್ಸ್ ಆಗುತ್ತೆ. ಇಷ್ಟೆಲ್ಲ ನನ್ನ ಬಗ್ಗೆ ನಾನೇ ಯಾಕೆ ಹೊಗಳ್ಕೊಳ್ತಾ ಇದ್ದೀನಿ ಅಂದರೆ, ನನಗೆ 0 ಬಡ್ಜೆಟಲ್ಲಿ ಒಂದು ಫ್ಯಾನ್ಸಿ ಡ್ರೆಸ್ ಬೇಕು. ಅದಕ್ಕೆ ನೀನು ತಥಾಸ್ತು ಅನ್ನಬೇಕು. ರೀ ಗಿರಿ, ಏನ್ರಿ ಇಷ್ಟೊತ್ತಲ್ಲಿ ದೇವ್ರ ಹತ್ರ ಮಾತಾಡ್ಕೊಂಡು ನಿಂತಿದ್ದೀರಾ? ಗಿರಿ, ಆಡೋ ಮಾತಿಗೆ ಗೊತ್ತು ಯಾಕೆ? ಅದರಲ್ಲೂ ದೇವ್ರ ಹತ್ರ ಆಡೋ ಮಾತನ್ನ ಮಾತು ಅನ್ನಲ್ಲ, ಪ್ರಾರ್ಥನೆ ಅಂತಾರೆ. ಇವನು ವಾಟ್? ನಾವು ಮನ್ಸಾರೆ ದೇವ್ರ ಹತ್ರ ಏನೇ ಕೇಳ್ಕೊಳ್ಳಿ, ಅವನು ಇಲ್ಲ ಅನ್ನಲ್ಲ. ಅದು ನಿಜಾನೇ. ಹೌದು, ನೀವೇನು ಬೇಡ್ಕೊಂಡ್ರಿ? ಆ್ಯಕ್ಚುಲಿ ನಾಳೆ ನಮ್ಮ ಆಫೀಸಲ್ಲಿ ಫನ್ ಫ್ರೈಡೇ ಕಾರ್ಯಕ್ರಮ ಇದೆ. ಎಲ್ಲರೂ ಫ್ಯಾನ್ಸಿ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕಂತೆ. ಯಾರು ಸೂಪರಾಗಿ ಡ್ರೆಸ್ ಹಾಕ್ಕೊಂಡು ಬರ್ತಾರೋ ಅವರಿಗೆ ಸೂಕ್ತ ಬಹುಮಾನ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು 0 ಬಡ್ಜೆಟಲ್ಲಿ ಫ್ಯಾನ್ಸಿ ಡ್ರೆಸ್ಗೆ ಓಕೆ ಮಾಡಪ್ಪ ಅಂತ ಕೇಳ್ಕೊಳ್ತಾ ಇದ್ದೆ. ನಾನೊಂದು ಐಡಿಯಾ ಕೊಡ್ಲಾ? ಓ, ನೀವು ಶಿವಪ್ರಸಾದ್ ಗೆಟಪ್ಪಲ್ಲಿ ಹೋಗಿ, ಸೂಕ್ತವಾಗಿರತ್ತೆ, ಸೂಕ್ತ ಬಹುಮಾನನೂ ಸಿಗುತ್ತೆ. ಗಿರಿ, ದೇವ್ರ ಮನೇಲಿದ್ದೀನಿ, ಅದಕ್ಕೆ ನನ್ನ ತಲೆಗೆ ಬಾಯಿಗೆ ಏನು ಬರ್ತಾ ಇಲ್ಲ. ಇಲ್ಲೋ ಅಂದಿದ್ರೆ ಐಡಿಯಾ ಕೊಡ್ತಾಳಂತೆ. ಐಡಿಯಾ? ಅಯ್ಯ, ಮತ್ತೇನೇನ್ರಿ ನೀವ್ ಕೇಳ್ತಾ ಇರೋ 0 ಬಜೆಟ್ಗೆ ಇನ್ನೇನ್ ಹೇಳಕ್ಕಾಗತ್ತೆ? ಅಲ್ಲ, ಎಲ್ಲದರಲ್ಲೂ ಬಜೆಟ್ ತರ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ? ಅನ್ಸುತ್ತೆ. ಈ ಹೆಂಡತಿ, ಮಕ್ಕಳು, ಸಂಸಾರ ಇದೆಲ್ಲ ಯಾಕೆ ಬೇಕು ಅನ್ಸುತ್ತೆ. ರೀ, ಏನ್ ಮಾತು ಅಂತ ಆಡ್ತೀರಾ? ಸ್ವಲ್ಪನೂ ನೆಮ್ಮದಿಯಾಗಿರಕ್ಕೆ ಬರಲ್ವಾ ನಿಮ್ಗೆ? ನೀವು ಬಿಡಲ್ವಲ್ಲ ರೀ, ಅಂದ್ರೆ ನನ್ನ ಮದುವೆ ಆಗಿ ನೀವು ನಿಮ್ಮ ನೆಮ್ಮದಿನ ಕಳ್ಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ? ಮೌನಂ ಸಮ್ಮತಿ ಲಕ್ಷಣಂ. ಅಪ್ಪ ಭಗವಂತ, ಕರ್ಪೂರ ಖಾಲಿ ಆದ್ರೆ ದೀಪದ ಎಣ್ಣೆಲಿ ಮೇಂಟೈನ್ ಮಾಡ್ತೀನಿ, ದೀಪದ ಎಣ್ಣೆ ಖಾಲಿ ಆದ್ರೆ ಊದಿನ ಕಡ್ಡಿನಲ್ಲಿ ಮೇಂಟೈನ್ ಮಾಡ್ತೀನಿ. ನನ್ನಂತ ಭಕ್ತೆಗೆ ನನ್ನ ಗಂಡನಿಂದ ಇಂಥ ಅಪವಾದನ? ಇದು ನ್ಯಾಯನ? ಇದು ನೀತಿನ? ಹೇಳು. ಸೀರಿಯಲ್ ಸ್ಟಾರ್ಟ್ ಆಯ್ತು. ಅಯ್ಯೋ, ನಿಂತ್ಕೊಳ್ಳಿ. ಈಗ ವಿಷಯ ನನ್ವರೆಗೂ ಬಂತಲ್ವಾ? ಆ ಭಗವಂತ ನನ್ನ ಮೂಲಕ ನಿಮ್ಮ ಪ್ರಾರ್ಥನೆನ ಈಡೇರಿಸ್ತಾನೆ. ಕೇಳಿಸ್ಕೊಳ್ಳಿ. ನಮ್ಮ ಶಂಕರಣ್ಣ ಇದ್ದಾರಲ್ಲ, ಅವ್ರ ಹತ್ರ ಕಾಡು ಮನುಷ್ಯ ಬಟ್ಟೆ ಹೊಲ್ಕೊಡಿ ಅಂತ ಯಾರೋ ಕಸ್ಟಮರ್ ಕೊಟ್ಟು ಹೋಗಿದ್ದಾರೆ. ಆ ಬಟ್ಟೆಗೆ ಕವಡೆ ಹಾಕೊಡಿ ಅಂತ ಶಂಕರಣ್ಣ ನನಗೆ ಕೊಟ್ಟರು. 1 ವಾರ ಆದಮೇಲೆ ಅವ್ರು ಆ ಬಟ್ಟೆನ ಈಸ್ಕೊಂಡು ಹೋಗ್ತಾರಂತೆ. ನಾನು ಕೇಳಿದ್ರೆ ಶಂಕರಣ್ಣ ಇಲ್ಲ ಅಂತ ಅಂತೂ ಹೇಳಲ್ಲ. ನೀವ್ಯಾಕೆ ಕಾಡು ಮನುಷ್ಯ ಗೆಟಪ್ ಹಾಕೊಂಡು ಹೋಗ್ಬಾರ್ದು? ಕಾಡು ಮನುಷ್ಯನ ಡ್ರೆಸ್ಸಾ? ಏಯ್, ಸಖತ್ತಾಗಿದೆ ಐಡಿಯಾ. ಈ ಐಡಿಯಾ ನಮ್ಮ ಆಫೀಸಲ್ಲಿ ಯಾರಿಗೂ ಹೊಳೆದಿರಲ್ಲ. ಗಿರಿ, ನಾನು ಕಾಡು ಮನುಷ್ಯನ ಗೆಟಪ್ ಹಾಕೊಂಡ್ರೆ ಥೇಟ್ ಕಾಡು ಮನುಷ್ಯನ ಥರನೇ ಕಾಣಿಸ್ತೀನ? ಗೆಟಪ್ ಹಾಕೊಳ್ಳಿಲ್ಲ ಅಂದ್ರೂ ಹಾಗೆ ಕಾಣ್ತೀರಾ. ಏಯ್, ನಾಟಿ. ಎನಿವೇಸ್, ಐಡಿಯಾ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಭಗವಂತ, ಫ್ಯಾನ್ಸಿ ಡ್ರೆಸ್ಸಿಗೆ ಓಕೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗಿರಿ, ನಾನು ಹೇಳಿ ಮಾಡಿಸ್ದಂಗಿದೆ ಅಲ್ವಾ? ಹೇ, ಟೈಟ್ ಆಗುತ್ತೆ. ಲೂಸಾಗಿ ಹಾಕೊಂಡು ಹೋಗಿ ಎಲ್ಲರ ಎದುರುಗಡೆ ಬಿದ್ದೋಗ್ಬಿಟ್ರೆ ನಿಮ್ಮ ಮರ್ಯಾದೆನೇ ಅಲ್ವಾ ಹೋಗೋದು? ಗಿರಿ, ಆ ಡೀಲಿಂಗ್ ರಾಜು ದಿನ ಎಲ್ಲರ ಮುಂದೆ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ. ಹಾಗಾಗಿ ಅಲ್ಲಿ ಮರ್ಯಾದೆ ಅನ್ನೋದೇ ಉಳಿದಿಲ್ಲ. ಕಾರಣ ಇಲ್ಲದೆ ಕಾಲು ಕೆರ್ಕೊಂಡು ಕರೆದು ಬೈತಾರ ಆ ಡೀಲಿಂಗ್ ರಾಜು. ಹೋಗೋದು ಅವ್ರ ಮರ್ಯಾದೆನೇ ಹೊರತು ನಿಮ್ದಲ್ಲ. ಅದು ಸರಿ. ಕರೆದರೂ ಬಾರದವನನ್ನ ಕರೆದು ಹೋಗಿರುವವನೇ ಡೀಲಿಂಗ್ ರಾಜ. ಲೇ, ಸ್ಕೂಲ್ಗೆ ಹೋಗೋ ಸ್ಕಂದನೇ ಅವನ ಯೂನಿಫಾರ್ಮ್ನ ಅವನು ಹಾಕ್ಕೊಂಡು ಹೋಗ್ತಾನೆ. ನಿನಗೆ 3.5 ಕತ್ತೆ ವಯಸ್ಸಾಗಿದೆ. ನಿನಗೆ ನೀನು ಹೆಂಡತಿ ಡ್ರೆಸ್ ಮಾಡ್ಬೇಕನ್ನೋ ಅಯೋಗ್ಯ. ಅಪ್ಪ, ಯಾಕಪ್ಪ ಪದೇ ಕತ್ತೆ ಅಂತ್ಯ? ಅದ್ರ ಬದಲು ಹುಲಿ ಅಂತ ಹೇಳು. ಕಡೆ ಪಕ್ಷ ಟೈಗರ್ ಅನ್ನು. ಐ ವಿಲ್ ಬಿ ಹ್ಯಾಪಿ. ಹುಲಿ ಯಾವ? ನೀನು. ಆಫ್ ಕೋರ್ಸ್.
ನೀ ಹುಲಿಯಲ್ಲ ಇಲಿ. ಅಯೋಗ್ಯನ್ ತಂದು. ಮಾವ ನನ್ನ ಮುಂದೆ ಇವ್ರಿಗೆ ಬೈಬೇಡಿ, ನಂಗೆ ಬೇಜಾರಾಗುತ್ತೆ. ಎಂಥ ಮಾಡ್ದಿ. ಬೇಕಾದ್ರೆ ನಾನು ಆಚೆ ಹೋಗಿರ್ತೀನಿ, ಬೈದಾದ್ಮೇಲೆ ಒಂದು ಕೂಗ್ ಹಾಕಿ ಬರ್ತೀನಿ. ಎಂಥ ಮಾಡ್ದಿ. ತಗೊಳಮ್ಮ, ಇದನ್ನೆಲ್ಲ ಹಾಕು, ಚೆನ್ನಾಗಿ ಕಾಣ್ತಾನೆ. ಮಾವ ಇದನ್ನೆಲ್ಲ ಹಾಕ್ಬಿಟ್ರಂತೂ ಥೇಟ್ ಕಾರ್ಡ್ ಮನುಷ್ಯನೇ. ಇದನ್ನು ಹಾಕ್ದೆ ಹೋದ್ರೂ ಕಾಡು ಮನುಷ್ಯನೇ. ಅಪ್ಪ ಯಾಕೆ ಹಿಂಗೆ ಬೈತಾ ಇದೆಯಾ? ಬೈತಾ ಇಲ್ಲ ಕಣೋ, ಹೊಗಳ್ತಾ ಇದ್ದೀನಿ. ಕಾಡು ಮನುಷ್ಯ ಅಂದ್ರೆ ಯಾರು? ನಮ್ಮ ಪೂರ್ವಿಕರು, ಹಿಂದೆ ಗುಹೆಗಳಲ್ಲಿ ವಾಸ ಮಾಡ್ತಿದ್ದ ಆದಿಮಾನವರು. ಅವರಿಂದಲೇ ಅಲ್ವಾ ನಾವು? ರೀ, ನೀವೇ ಹೇಳ್ತಿದ್ರಿ ಸ್ಕಂದ ನಿಮ್ಮ ತಂದೆ ಥರ ಅಂತ. ನಿಮ್ಮ ತಂದೆ ನಿಮ್ಮನ್ನ ಅವ್ರ ತಂದೆಗೆ ಹೋಲಿಸ್ದೆ ಪೂರ್ವಿಕರಿಗೆ ಹೋಲಿಸ್ತಿದ್ದಾರೆ ಕಾಡು ಮನುಷ್ಯ ಅಂತ. ಗಿರಿ, ಕಾಡು ಮನುಷ್ಯ ಅಲ್ಲ, ಕಾರ್ಡ್ ಮನುಷ್ಯ. ಮಿಡ್ಲ್ ಕ್ಲಾಸ್ ಜವಾಬ್ದಾರಿ ಹೊತ್ಕೊಂಡಿರೋ ಪ್ರತಿಯೊಬ್ಬನೂ ಕಾರ್ಡ್ ಮನುಷ್ಯ. ಎಲೆಕ್ಷನ್ ಕಾರ್ಡು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೇಷನ್ ಕಾರ್ಡು, ಎಲ್ಲ ಕಾರ್ಡುಗಳ ಸರಮಾಲೆಯನ್ನೇ ಹಾಕ್ಕೊಂಡಿರ್ತೀವಿ. ಬೇಕಾದ್ರೆ ಮನೆ ಮುಂದೆ ಬೋರ್ಡ್ ಹಾಕ್ಬೋದು, ಕಾರ್ಡನ್ನು ಬಳಸಿ ವಾರ್ಡನ್ನು ಉಳಿಸಿ ಅಂತ. ಅಮ್ಮ ಗಿರಿಜಾ, ಹೀಗೆ ಬಿಟ್ರೆ ಒಂದು ಭಾಷಣ ಮಾಡ್ತಾನೆ ಇರ್ತಾನೆ. ಬೇಗ ರೆಡಿ ಮಾಡಿ ಕಳ್ಸಮ್ಮ. ಮಾವ ಹಿಡ್ಕೊಳ್ಳಿ. ಆಹಾ ಆಹಾ, ಒರಿಜಿನಲ್ ಕಾಡು ಮನುಷ್ಯರು ನಿನ್ನೆ ನಾನು ನೋಡ್ಬಿಟ್ರೆ ಅವರೇ ಭಯಪಟ್ಬಿಡ್ತಾರೆ. ಇಲ್ಲ ಕಣ, ಬೈತಾ ಇಲ್ಲ ಕಣೋ, ನನ್ನ ಕಣ್ಣೇ ನಿನ್ನ ಬಿಡುತ್ತೆ ಕಣೋ. ಕೊಂದ ಪುಟ್ಟ. ಸಂಕ್ರಾಂತಿ ಹಬ್ಬದ ದಿವಸ ಹೊಸ ಬಟ್ಟೆ ಹಾಕೊಂಡು ನಿನ್ ಮುಂದೆ ಬಂದಾಗ ನನ್ನ ಕಣ್ಣೇ ಬೀಳುತ್ತೆ ಅಂತ ಹೇಳಿದಿದ್ರೆ ಖುಷಿ ಪಡ್ತಾ ಇದ್ದೆ. ಕಾಡು ಮನುಷ್ಯನ್ ಗೆಟಪ್ಪಲ್ಲಿ ಇದ್ದೀನಿ, ಕಣ್ಣು ಬೀಳುತ್ತಂತೆ. ಕಣ್ಣು ಏನು ಹೇಳೋಣ ನಿನಗೆ? ಸಿಂಪಲ್ ಆಗಿ ಥ್ಯಾಂಕ್ಸ್ ಹೇಳ್ಬಿಡು. ಥ್ಯಾಂಕ್ಸು, ಆಫೀಸಿಂದ ಬಂದ್ಮೇಲೆ ಹೇಳ್ತೀನಿ. ಈಗ ಬರ್ತೀನಿ. ಅಯ್ಯೋ ರೀ, ಒಂದು ನಿಮಿಷ ಬಂದೆ. ಎಲ್ಲ ಸರಿ ಇದೆ ಇಲ್ಲ? ಇನ್ನೇನು ಬ್ಯಾಲೆನ್ಸ್ ಇದೆ? ಬಂದೆ. ತಡಿಯ ಚೆನ್ನಾಗಿ ಕೊಂಡ್ಕೊಂಡು ನೀನು. ರೀ ತಗೊಳ್ಳಿ. ಇದೇನು ಜೋಳಿಗೆ ಕೊಡ್ತಾ ಇದೆಯಾ? ಅಯ್ಯೋ, ನಿಮ್ಮ ಗೆಟಪ್ಗೆ ಆಫೀಸ್ ಬ್ಯಾಗ್ ಸೂಟ್ ಆಗಲ್ಲ, ಅದಕ್ಕೆ ಆಫೀಸ್ ಬ್ಯಾಗ್ನ ಈ ಜೋಳಿಗೆ ಒಳಗಡೆ ಇಟ್ಟಿದ್ದೀನಿ. ಕರೆಕ್ಟ್ ಆಗಿರುತ್ತೆ, ತಗೊಳ್ಳಿ. ವೆರಿ ಅಥೆಂಟಿಕ್. ಹಾಗಾದ್ರೆ ಫ್ಯಾನ್ಸಿ ಡ್ರೆಸ್ ಅಲ್ಲಿ ನನಗೆ ಫಸ್ಟ್ ಪ್ರೈಸ್. ಅನುಮಾನನೇ ಬೇಡ, ನೀನು ಹುಟ್ಟಿದಾಗಲೇ ನಿನಗೆ ಫಸ್ಟ್ ಪ್ಲೇಸ್ ಕೊಟ್ಬಿಟ್ಟೆ ಕಣೋ. ಯಾವ ಕ್ಯಾಟಗರಿಲಿ? ಕಾಡು ಮನುಷ್ಯನ ಕ್ಯಾಟಗರಿಲಿ. ರೀ, ಬೆಂಕಿಪಟ್ಟಣ ಖಾಲಿ ಆಗಿದೆ, ಬರ್ತಾ ತಗೊಂಡು ಬಂದ್ಬಿಡಿ. ಬೆಂಕಿ ಪಟ್ಟಣನು ನಾನೇ ತರಬೇಕಾ? ಯಾಕೆ ಮಂಜಿನ ಅಂಗಡಿ ಸಿಗಲ್ವಾ? ಬಾಕಿ ಕೇಳ್ತಾನೆ, ಹೋಗ್ಲಾ? ನಾನೇ ತರ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೀನು ಹೇಳಲ್ವಾ? ಆಲ್ ದಿ ಬೆಸ್ಟ್ ಕಣೋ. ಹೊಡಿದಿರ ಹೇಳ್ಬೋದಾಗಿ. ಬಾಯ್. ರೀ, ಹುಷಾರು. ಅಡವಿ ದೇವಿಯ ಕಾಡು ಜನಗಳ ಈ ಹಾಡು, ನಾಡಿನ ಜೀವ ತುಂಬಿದೆ. ಹೂವ 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 ಹೂವ. ಆಹಾ, ಕಾಡಿನ ಡ್ರೆಸ್ ಹಾಕೊಂಡ ತಕ್ಷಣ ಬರೀ ಕಾಡಿನ ಹಾಡುಗಳೇ ಬರ್ತಾ ಇದೆಯಲ್ಲ. ಆದರೂ ಡ್ರೆಸ್ ಏನೋ ಓಕೆ, ಆದರೆ ಕಾಡಿನ ಭಾಷೆಯಲ್ಲಿ ಆಫೀಸ್ನವ್ರಿಗೆ ಹೇಗೆ ವಿಶ್ ಮಾಡೋದು? ಹಾಂ, ಹುಲಲೋ ಬೇಡ ಬೇಡ, ಚೆನ್ನಾಗಿಲ್ಲ. ಹಾಂ, ಹುಲ್ಲಲ್ಲ ಹುಲ್ಲಲ್ಲ ಹುಲ್ಲಲ್ಲ, ಚೇಚೆ ಚೆನ್ನಾಗಿಲ್ಲ. ಹುಲಲ್ಲಲ್ಲೋ ಹುಲೆಲ್ಲೆಲ್ಲೆಲ್ಲೆ. ಇದು ಚೆನ್ನಾಗಿದೆ. ಯಾರ್ದು ಫೋನು? ಓ, ಬಾಬು. ಹೇಳು ಬಾಬು. ಆಮೇಲೆ ನಿಮ್ದು ಯಾವ ಡ್ರೆಸ್ಸು? ಪ್ಯಾಂಟು ಶರ್ಟ. ಬಾಸ್ಕಿದು? ಒಂದು ಪ್ಯಾಂಟು ಶರ್ಟಾ? ಮ್ಯಾನೇಜರ್ದು ಸೂಟು ಬೂಟ? ಹೇ ಬಾಬು, ಇವತ್ತು ಫ್ಯಾನ್ಸಿ ಡ್ರೆಸ್ ತಾನೆ? ಕ್ಯಾನ್ಸಲ್ ಆಯ್ತಾ? ಏಯ್, ಕ್ಯಾನ್ಸಲ್ ಆಯ್ತು ಅಂತ ಮೊದಲೇ ಹೇಳ್ಬೇಕು ತಾನೆ, ಅಂದರೆ ನಾನೊಬ್ಬನೇ ಮಿಕಾನಾ? ಅಯ್ಯೋ, ಸರಿ, ನಾನು ಮನೆಗೆ ಹೋಗಿ ಮಾಮೂಲಿ ಡ್ರೆಸ್ ಹಾಕೊಂಡು ಬರ್ತೀನಿ. ಹಾಂ, ಬಾಯ್. ಈ ಬೆತ್ತಲೆ ಜಗತ್ತಿನಲ್ಲಿ ಬಟ್ಟೆ ಹಾಕೊಂಡವನೇ ಮಾನಗೇಡಿ ಅಂತ ಹಿರಿಯರು ಹೇಳಿದ್ದಾರೆ. ಫ್ಯಾನ್ಸಿ ಡ್ರೆಸ್ ಹಾಕೊಂಡ್ಬನ್ನಿ ಅಂತ ಹೇಳಿದ್ದ ಡೀಲಿಂಗ್ ರಾಜುನೇ ಸೂಟು ಬುಟ್ ಹಾಕೊಂಡ್ಬಂದಿದ್ದಾನೆ. ಹೇಳೋದೊಂದು ಮಾಡೋದೊಂದು, ಈ ಪ್ರಪಂಚನೇ ಸರಿ ಇಲ್ಲ. ಆಫೀಸಲ್ಲಿ ಎಲ್ಲ ಕೆಲಸ ನೆಟ್ಟಿಗೆ ಮಾಡಿದ್ರು ನನಗೂ ನಿನಗೂ ಮ್ಯಾಚ್ ಆಗಲ್ಲ ಅಂತಾನೆ, ಏನೂ ಮಾಡಲಿಲ್ಲ ಅಂದ್ರು ನನಗೂ ನಿನಗೂ ಮ್ಯಾಚ್ ಆಗಲ್ಲ ಅಂತಾನೆ. ಯಾಕೋ ಇವತ್ತು ನಾನು ಹಾಕೊಂಡಿರೋ ಡ್ರೆಸ್ಸಿಗೆ, ಅವ್ರು ಹಾಕೊಂಡ್ಬಂದಿರೋ ಡ್ರೆಸ್ಗೆ
ಮ್ಯಾಚೇ ಆಗ್ತಿಲ್ಲ. ಗಿರಿ, ಆಫೀಸಿಂದ ಬರಬೇಕಾದ್ರೆ ಮ್ಯಾಚ್ ಬಾಕ್ಸ್ಗಳನ್ನ ತಗೊಂಬನ್ನಿ ಅಂತ ಹೇಳಿದ್ದೆ. ಈಗಲೇ ತಂದ್ಕೊಟ್ಟು ಹೋಗ್ತೀನಿ. ಬಟ್ಟೆ ಬದಲಾಯಿಸ್ಕೊಂಡು ಆಫೀಸ್ಗೆ ಹೋಗ್ತೀನಿ. ಲೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ.